ಸ್ನೇಹಿತರೆ, ನಮಸ್ಕಾರ. ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಮತ್ತು ಇನ್ನುಳಿದ 16 ಜನ ಆರೋಪಿಗಳು ಇವತ್ತು ಒಂದೊಂದು ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಅರ್ಥ ಆಗಿದೆ. ಅದರಲ್ಲೂ ಕೂಡ ಈಗಾಗಲೇ ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವಂತಹ ಆರೋಪಿಗಳದ್ದೇ ವಾದ ಬೇರೆ ರೀತಿ ಇದೆ. ಇದು ಅಕ್ಷರಶಃ ದರ್ಶನ್ ಮತ್ತು ಇನ್ನುಳಿದವರಿಗೆ ಶಾಕಿಂಗ್ ವಿಚಾರ. ಅದರಲ್ಲೂ ಕೂಡ ಇನ್ನೂ ದೊಡ್ಡ ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಪವಿತ್ರ ಗೌಡ ಜಾಮೀನು ಅರ್ಜಿಯಲ್ಲಿ ಮಾಡಿರುವಂತಹ ಒಂದಷ್ಟು ಆರೋಪಗಳು. ಇಲ್ಲಿ ನೇರವಾಗಿ ಇನ್ನಿತರ ಆರೋಪಿಗಳ ಮೇಲೆ ಮತ್ತು ದರ್ಶನ್ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಈ ಆರೋಪಕ್ಕೆ ಪ್ರತಿಯಾಗಿ SPP ಈಗಾಗಲೇ ಯಾಕೆ ಜಾಮೀನನ್ನು ಕೊಡಬಾರದು ಅನ್ನುವಂತಹ ವಾದವನ್ನು ಕೂಡ ಮಂಡಿಸಿದ್ದಾರೆ. ಒಂದಷ್ಟು ಅಂಶಗಳನ್ನು ದಾಖಲಿಸಿದ್ದಾರೆ. ಈ ವಾದದಲ್ಲಿ SPP ಸಲ್ಲಿಸಿರುವಂಥ ಪ್ರತಿವಾದದಲ್ಲಿ ಈಕೆಗೆ ಜೀವಮಾನ ಶಿಕ್ಷೆಯನ್ನು ವಿಧಿಸಬೇಕು, ಅಂದರೆ ಆಕೆ ಸಾಯೋವರೆಗೂ ಕೂಡ ಜೈಲಿನಲ್ಲೇ ಇರಬೇಕು, ಆ ರೀತಿಯಾದಂಥ ಶಿಕ್ಷೆಯನ್ನು ವಿಧಿಸುವಂಥ ತಪ್ಪನ್ನು ಆಕೆ ಮಾಡಿದ್ದಾಳೆ. ಈಗ ಎಲ್ಲವನ್ನು ಕೂಡ ತಿರುಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ನೇರವಾದಂತಹ ವಾದವನ್ನು ಅಥವಾ ಪ್ರತಿವಾದವನ್ನು ಈಗಾಗಲೇ ಸಲ್ಲಿಸಿದೆ. ಹಾಗಾದರೆ ಇಲ್ಲಿ ಪವಿತ್ರ ಮಾಡಿರುವಂಥ ವಾದವನ್ನು ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಪವಿತ್ರ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯಲ್ಲಿ ಇರುವಂಥ ಅಂಶಗಳನ್ನು ನೀವು ಗಮನಿಸಿದ್ರೆ ಬಹುಶಃ ಹೀಗೂ ಕೂಡ ಆಲೋಚನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಬಚಾವ್ ಆಗಬೇಕು ಅಂತ ಹೇಳಿದ್ರೆ ಹೇಗೆಲ್ಲ ಆಲೋಚನೆ ಮಾಡ್ತಾರೆ ಅಂತ ಹೇಳಿ ನಿಮಗೆ ಅನಿಸದೇ ಇರೋದು. ಹಾಗಾದರೆ ಪವಿತ್ರ ಗೌಡ ಜಾಮೀನು ಅರ್ಜಿಯಲ್ಲಿ ಸಲ್ಲಿಸಿರುವಂಥ ಅಂಶಗಳೇನು? ಇದಕ್ಕೆ ಪ್ರತಿಯಾಗಿ SPP ಅಂದರೆ ಸರ್ಕಾರದ ಕಡೆಯಿಂದ ಪೊಲೀಸರು ಸಲ್ಲಿಸಿರುವಂತಹ ಒಂದಷ್ಟು ಅಂಶಗಳೇನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿ ಬರೋಬ್ಬರಿ 2 ತಿಂಗಳಾಗಿದೆ. ಯಾರು? ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳು. ಇವರ ಜೈಲು ವಾಸ ಸದ್ಯಕ್ಕಂತೂ ಮುಗಿಯುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಆದರೆ ಈಗ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದಂತಹ 3 ಜನ ಆರೋಪಿಗಳು, ಒಟ್ಟು 4 ಜನ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಜಾಮೀನು ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇವರು ಹಾಕಿರುವಂಥ ಒಂದಷ್ಟು ಅಂಶಗಳು ಅಥವಾ ಇವರು ಆ ಪವಿತ್ರ ಗೌಡ ಇರ್ಬೋದು ಅಥವಾ ಇನ್ನುಳಿದಂಥ ಆರೋಪಿಗಳು ಜಾಮೀನನ್ನು ಕೇಳುವಂಥ ಸಂದರ್ಭದಲ್ಲಿ ಅರ್ಜಿಯಲ್ಲಿ ಹಾಕಿರುವಂಥ ಒಂದಷ್ಟು ಈ ಪಾಯಿಂಟ್ಸ್ಗಳನ್ನು ಬಹುಶಃ ನೀವು ಗಮನಿಸಿದ್ರೆ ಶಾಕ್ ಆಗ್ತೀರಾ. ಹೀಗೂ ಕೂಡ ಆಲೋಚನೆ ಮಾಡಿದಾರಾ? ತಾವು ಬಚಾವ್ ಆಗಬೇಕು ಅಂತೇಳಿ ಹೇಳಿದ್ರೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಅಸಲಿಗೆ ಇಲ್ಲಿ ಆಗಿರೋದೇನು ಅಂತ ಹೇಳಿದ್ರೆ, ಪವಿತ್ರ ಗೌಡ ಹೊರಗಡೆ ಬರಬೇಕು ಅನ್ನೋಂಥ ಪ್ರಯತ್ನದಲ್ಲಿದ್ದಾಳೆ. ಯಾಕಂತ ಹೇಳಿದ್ರೆ ದರ್ಶನನ್ನು ನಂಬಿದರೆ ನಾನು ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಆಕೆಗೆ ಕ್ಲಿಯರ್ ಆಗಿದೆ ಅಂತೇಳಿ ಅನಿಸುತ್ತೆ. ದರ್ಶನ್ ಕಂಪ್ಲೀಟಾಗಿ ಪವಿತ್ರಳನ್ನು ಇವತ್ತಿಗೆ ಅವಾಯ್ಡ್ ಮಾಡಿಬಿಟ್ಟಿದ್ದಾನೆ. ದರ್ಶನ್ ಪವಿತ್ರ ಅನ್ನುವಂಥ ಹೆಸರನ್ನು ಕೂಡ ಆಲೋಚನೆ ಮಾಡ್ತಾಯಿಲ್ಲ. ಅಷ್ಟರ ಮಟ್ಟಿಗೆ ಪವಿತ್ರ ಅಂತ ಹೇಳಿದ್ರೆ ಬೇಸತ್ತು ಹೋಗಿರುವಂತಹ ದರ್ಶನ್ಗೆ ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈಕೆಯ ಸಂಬಂಧ ಬೇಡ, ಈಕೆಯ ಕಾಂಟ್ಯಾಕ್ಟ್ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಾಗಿದೆ. ಸೊ ದಟ್ಟು ಇದನ್ನು ಅರಿತಿರುವಂಥ ಪವಿತ್ರ ಗೌಡ ಸಾಯಲಿ, ನಾನೇ ಇವಾಗ ಹೊರಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾಳೆ. ಈ ಜಾಮೀನು ಅರ್ಜಿಯ ವಿಚಾರಣೆ ಈಗಾಗಲೇ 27ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಅಟ್ ದಿ ಸೇಮ್ ಟೈಮ್ SPP ಅಂದರೆ ಸರ್ಕಾರದ ಕಡೆಯಿಂದ ಏನಾದರೂ ಆಕ್ಷೇಪಣೆ ಇದ್ದರೆ ಅದನ್ನು ಕೂಡ ಸಲ್ಲಿಕೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಈಗ ಎರಡನೇ ಭಾಗ ಮತ್ತು ಪ್ರಮುಖವಾದಂಥ ಭಾಗ ಅಥವಾ ಪ್ರಮುಖವಾದಂತಹ ಒಂದು ಘಟ್ಟ ಏನು ಅಂತ ಹೇಳಿದ್ರೆ, ಪವಿತ್ರ ಗೌಡ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಇರುವಂಥ ಅಂಶಗಳು. ಹೌದು, ಬಹುಶಃ ಇದು ಶಾಕಿಂಗ್ ಆಗಿರ್ಬೋದು. ಈ ಅಂಶಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗೋದಾದರೆ, ಪವಿತ್ರ ಗೌಡ ಇಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾಳೆ. ಅದರಲ್ಲಿ ಆಕೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ರೇಣುಕಸ್ವಾಮಿಯನ್ನು ಕರ್ಕೊಂಡು ಬಂದು ಆ ರೇಣುಕಸ್ವಾಮಿಗೆ ವಾರ್ನಿಂಗನ್ನು ಕೊಡೋದಷ್ಟೇ ಆಗಿತ್ತಂತೆ. ಇಲ್ಲಿ ಯಾರಿಗೂ ಕೂಡ ಆಕೆ ಹೇಳಿಲ್ವಂತೆ ಆತನನ್ನು ಈ ರೀತಿ ಸಾಯಿಸಿ ಹತ್ಯೆ ಮಾಡಿ ಅಂತ ಹೇಳ್ಬಿಟ್ಟು ಆಕೆ ಹೇಳಿಲ್ವಂತೆ. ಆಕೆ ಹೇಳಿದ್ದು ಈ ರೀತಿ ನನಗೆ ಅಶ್ಲೀಲವಾದಂಥ ಮೆಸೇಜ್ ಬರ್ತಿದೆ ಅಂಥೇಳಿ ಮಾತ್ರ ಹೇಳಿದ್ದು ಹೊರತು ನಾನೆಲ್ಲೂ ಕೂಡ ನೇರವಾಗಿ ಈ ಹತ್ಯೆಯಲ್ಲಿ ಭಾಗಿಯಾಗಿಲ್ಲ ಅಥವಾ ನಾನು ಹತ್ಯೆಯನ್ನು ಮಾಡಿಲ್ಲ ಅಥವಾ ನಾನು ಹಲ್ಲೆಯನ್ನು ಮಾಡಿಲ್ಲ ಅನ್ನೋದನ್ನು ಆಕೆ ವಾದಿಸ್ತಾ ಇದ್ದಾಳೆ. ಜೊತೆಗೆ ಇಲ್ಲಿ ನನ್ನ ಮೇಲೆ ಸಹ ಆರೋಪಿಗಳು ಒಂದಷ್ಟು ಆರೋಪಗಳನ್ನೇನು ಹೊರಿಸಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ, ಅವೆಲ್ಲದೂ ಕೂಡ ಸುಳ್ಳು. ಅಂದರೆ ಕಂಪ್ಲೀಟಾಗಿ ಇಲ್ಲಿ ನೀವು ಗಮನಿಸಿ, ದರ್ಶನ್ ಮತ್ತು ಇನ್ನುಳಿದಂತಹ ಆರೋಪಿಗಳೇನು ಹೇಳಿದ್ರಲ್ಲ, ಪವಿತ್ರ ಗೌಡಂದು ಮತ್ತು ಈ ರೇಣುಕಸ್ವಾಮಿಯ ಒಂದಷ್ಟು ಮೆಸೇಜ್ ಕಾನ್ವರ್ಸೇಷನ್ಸು ಮತ್ತು ಬೇಡದಿದ್ದು ಅದು ಇದು ಎಲ್ಲ ಹೇಳಿದ್ರಲ್ಲ, ಅದೆಲ್ಲದೂ ಕೂಡ ಸುಳ್ಳು. ನನ್ನದು ಏನೂ ಕೂಡ ಪಾತ್ರ ಇಲ್ಲ, ನಾನು ಯಾವುದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ನೇರವಾಗಿ ಅನ್ನೋದನ್ನು ಆಕೆಯಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾಳೆ. ಅದ್ರ ಜೊತೆಗೆ ನನ್ನನ್ನು ಇಲ್ಲಿ ಪೊಲೀಸರು ಈ ಪ್ರಕರಣದಲ್ಲಿ ಸಿಲುಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ, ನನ್ನ ಮೇಲೆ ಕೊಲೆ ಆರೋಪವನ್ನೇ ಹೊರಿಸಿದ್ದಾರೆ. ಬಟ್ ಇಲ್ಲಿ ಕೊಲೆ ಯತ್ನ ಅಥವಾ ಕೊಲೆಗೆ ಪ್ರಚೋದನೆ ಈ ಕೇಸನ್ನು ಹಾಕಬೇಕಾಗಿತ್ತು. 304 ಹಾಕೋ ಬದಲಿಗೆ 302 ಹಾಕಿದ್ದಾರೆ ಅನ್ನೋದನ್ನು ಈಕೆ ಮತ್ತೆ
ಈ ಅಂಶವನ್ನು ಕೂಡ ಸೇರಿಸಿ ಜಾಮೀನು ಅರ್ಜಿಯಲ್ಲಿ ಸಲ್ಲಿಸಿದ್ದಾಳೆ. ಅದರ ಜೊತೆಗೆ ನಾನು ಒಬ್ಬ ಮಹಿಳೆ ಆಗಿರುವಂಥ ಕಾರಣಕ್ಕೋಸ್ಕರ ಈ ಶಿಕ್ಷೆಯಲ್ಲಿ ವಿನಾಯಿತಿ ಬೇಕು. ಜೊತೆಗೆ ನಾನು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದರೆ ನಾನು ಶಿಕ್ಷೆಯನ್ನು ಎದುರಿಸ್ತಿದ್ದೆ. ಬಟ್ ನಾನು ಇಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಈಗಾಗಲೇ 2 ತಿಂಗಳು ನಾನು ಇಲ್ಲಿ ಜೈಲಿನಲ್ಲಿ ಕಳೆದಿದ್ದೇನೆ. ನನಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿದ್ದಾವೆ. ಜೊತೆಗೆ ಮನೆಯನ್ನು ಕೂಡ ನಿಭಾಯಿಸುವಂಥ ಜವಾಬ್ದಾರಿ ಇದೆ. ಹೀಗಾಗಿ ದಯವಿಟ್ಟು ಮನೆಯಲ್ಲಿ ತಾಯಿ ಇದ್ದಾರೆ, ಮಗಳು ಇದ್ದಾಳೆ, ಅವಳನ್ನು ಸಾಕಬೇಕು, ಸಲಹಬೇಕು. ಸೊ ದಟ್ ನನಗೆ ಜಾಮೀನನ್ನು ಕೊಡಿ ಅಂತೇಳ್ಬಿಟ್ಟು ನ್ಯಾಯಾಧೀಶರ ಮುಂದೆ ಜಾಮೀನು ಅರ್ಜಿಯಲ್ಲಿ ಸಲ್ಲಿಕೆಯನ್ನು ಮಾಡಿದ್ದಾಳೆ. ಕೇವಲ ಅಷ್ಟೇ ಅಲ್ಲ, ಇನ್ನೂ ಕೂಡ ರೇಣುಕಾಸ್ವಾಮಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಸಲ್ಲಿಸಿದ್ದಾಳೆ. ಏನು ಅಂತ ಹೇಳಿದರೆ, ಈ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸುವಂಥ ಯತ್ನವನ್ನು ಪೊಲೀಸರು ಮಾಡಿದ್ದಾರೆ. ನನ್ನನ್ನು ಒತ್ತಾಯಪೂರ್ವಕವಾಗಿ ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಸುಳ್ಳು ಆರೋಪಗಳನ್ನು ಕೂಡ ನನ್ನ ಮೇಲೆ ಹೊರಿಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿರ್ಬೋದು, ಜೊತೆಗೆ ವಿಚಾರಣೆ ನಡೆದ ಬಳಿಕ ಇರ್ಬೋದು, ನನಗೂ ಕೂಡ ಮಾಹಿತಿ ಇದೆ. ಒಂದಷ್ಟು ಇಲ್ಲಸಲ್ಲದ ಆರೋಪಗಳನ್ನು ನನ್ನ ಮೇಲೆ ಹೊರಿಸಿದ್ದಾರೆ. ಅವೆಲ್ಲದೂ ಕೂಡ ಸತ್ಯಕ್ಕೆ ದೂರವಾದದ್ದು. ನಾನು ಆ ರೀತಿ ಇಲ್ಲವೇ ಇಲ್ಲ. ಜೊತೆಗೆ ರೇಣುಕಾಸ್ವಾಮಿ ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಹೌದು. ಅದು ಬಿಟ್ಟರೆ ನಾನೆಲ್ಲೂ ಕೂಡ ಈ ಪ್ರಕರಣದಲ್ಲಿ ಆತನಿಗೆ ಮೆಸೇಜ್ ಮಾಡೋದಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಾಗಿರ್ಬೋದು ಈ ಕೃತ್ಯದಲ್ಲಿ ಆಗಿಲ್ಲ. ಹೀಗಾಗಿ ನನಗೆ ವಿನಾಯಿತಿಯನ್ನು ನೀಡಿ ಜಾಮೀನನ್ನು ಕೊಡಬೇಕಾಗಿ ವಿನಂತಿಸ್ಕೊಳ್ತೇನೆ ಎನ್ನುವಂಥ ಮನವಿಯನ್ನು ಮಾಡಿದ್ದಾಳೆ ಪವಿತ್ರ ಗೌಡ. ಇದು ಒಂದು ಭಾಗ. ಆದರೆ ಪವಿತ್ರ ಗೌಡಳ ಈ ವಾದವನ್ನು ತಳ್ಳಿ ಹಾಕಿರುವಂಥ SPP ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನೇ ನ್ಯಾಯಾಧೀಶರ ಮುಂದೆ ಸಲ್ಲಿಸಿದ್ದಾರೆ ಪ್ರತಿವಾದದ ರೂಪದಲ್ಲಿ. ಯಾಕೆ ಪವಿತ್ರಗೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ. ಒಂದು, ಪವಿತ್ರ ಗೌಡ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾಳೆ. ಪವಿತ್ರ ಗೌಡಳ ಮೊಬೈಲ್ನಿಂದನೇ ಇಲ್ಲಿ ರೇಣುಕಾಸ್ವಾಮಿಗೆ ಮೆಸೇಜ್ ಕೂಡ ಹೋಗಿದೆ. ರೇಣುಕಾಸ್ವಾಮಿಯ ಮೆಸೇಜ್ ಅಂದರೆ ರೇಣುಕಾಸ್ವಾಮಿಯ ಮೊಬೈಲ್ ಮತ್ತು ಪವಿತ್ರ ಗೌಡಳ ಮೊಬೈಲನ್ನು ಎರಡನ್ನೂ ಕೂಡ ವಶಪಡಿಸಿಕೊಂಡು ನಂತರ ಈ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಮೆಸೇಜಸ್ಗಳನ್ನು ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಪವಿತ್ರ ಅಕೌಂಟ್ನಿಂದ ರೇಣುಕಾಸ್ವಾಮಿಯ ಅಕೌಂಟ್ಗೆ ಮೆಸೇಜ್ ಹೋಗಿದ್ದರಲ್ಲಿ ಪಾತ್ರ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಈ ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಮೆಸೇಜ್ ಮಾಡಿಸಿದ್ದು ಯಾರಿಂದ ಗೊತ್ತಾ? A3 ಆರೋಪಿ ಇದಾನಲ್ಲ ಪವನ್, ಆತನಿಂದ. ಆತ ಪವಿತ್ರ ಗೌಡಳ ಹೆಸರಿನಿಂದಲೇ ಅದೇ ಪವಿತ್ರ ಗೌಡಳ ಮೊಬೈಲನ್ನು ತೆಗೆದುಕೊಂಡು ಅದರಿಂದ ಮೆಸೇಜನ್ನು ಮಾಡ್ತಿದ್ದ. ಸೇಮ್ ಪವಿತ್ರ ಮಾಡುವಂಥ ಮೆಸೇಜ್ ರೀತಿಯೇ ಆತ ಮೆಸೇಜನ್ನು ಮಾಡಿ ಆತನ ವಿಳಾಸವನ್ನು ತಿಳಿದುಕೊಂಡು, ಯಾರ್ದೋ ರೇಣುಕಾಸ್ವಾಮಿಯ ವಿಳಾಸವನ್ನು ತಿಳಿದುಕೊಂಡು ಆತನನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಮತ್ತು ಆತನನ್ನು ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಬರೋದಕ್ಕೆ ಕಾರಣನೇ ಈ ಪವಿತ್ರ ಗೌಡ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಈ ಕೃತ್ಯದಲ್ಲಿ ಪವಿತ್ರ ಗೌಡ ಪಾತ್ರ ಪ್ರಮುಖವಾಗಿದೆ. ಎಲ್ಲದಕ್ಕೂ ಕೂಡ ಸೂತ್ರಧಾರೆಯೇ ಈ ಪವಿತ್ರ ಗೌಡ, ದರ್ಶನ್ ಎಲ್ಲರೂ ಕೂಡ ಸೇರಿಕೊಂಡು, ಇತರ ಆರೋಪಿಗಳು ಎಲ್ಲರೂ ಕೂಡ ಸೇರಿಕೊಂಡು ಒಂದು 15-20 ದಿನಗಳಿಂದ ಈ ರೀತಿಯಾದಂಥ ಒಂದು ಸಂಚನ್ನು ರೂಪಿಸಿ ನಂತರ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದಾರೆ. ಈ ಕೃತ್ಯ ನಡೆಯುವಂಥ ಸಂದರ್ಭದಲ್ಲಿ ದರ್ಶನ್ ಕೂಡ ಇದ್ದ, ಜೊತೆಗೆ ಪವಿತ್ರ ಗೌಡ ಇದ್ಲು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು, ಸಾಕ್ಷಿಗಳು ಎಲ್ಲವೂ ಕೂಡ ಲಭ್ಯವಾಗಿದೆ. ಹೀಗಾಗಿ ಈ ಆರೋಪಿಗಳಿಗೆ ಜಾಮೀನನ್ನು ಕೊಡಲೇಬಾರದು ಅನ್ನುವಂತಹ ವಾದವನ್ನು SPP ಮಂಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಪವಿತ್ರ ಗೌಡ ಇಲ್ಲಿ ಹೇಳಿರೋ ರೀತಿಯಲ್ಲಿ ಆಕೆ ಮುಗ್ಧೆ ಅಲ್ಲ. ಆಕೆ ಪ್ರಕರಣದಿಂದ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಆಕೆ ಜೀವಮಾನವಿಡೀ ಜೈಲು ಶಿಕ್ಷೆಯನ್ನು ವಿಧಿಸಿದರೂ ಕೂಡ ಆಕೆಗೆ ಕಡಿಮೆನೇ. ಅಷ್ಟರ ಮಟ್ಟಿಗೆ ಈಕೆ ನೇರವಾಗಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾಳೆ. ಜೊತೆಗೆ ಅಲ್ಲಿದ್ದಂತಹ ಸಂದರ್ಭದಲ್ಲಿ, ಇಲ್ಲಿ ಆ ಶೆಡ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪವಿತ್ರ ಎದುರುಗಡೆನೆ ಆ ರೇಣುಕಾಸ್ವಾಮಿಗೆ ಅಮಾನುಷವಾಗಿ ಒಂದಷ್ಟು ಹಿಂಸೆಯನ್ನು ಕೊಡಲಾಗಿದೆ. ಅದನ್ನು ತಪ್ಪಿಸ್ಬೋದಾಗಿತ್ತು. ಇವಳು ಒಳ್ಳೆಯವಳಾಗಿದ್ದರೆ, ಇವಳಿಗೆ ಮಾನವೀಯತೆ ಇದ್ದಿದ್ದರೆ ಅದನ್ನು ತಪ್ಪಿಸ್ಬೋದಾಗಿತ್ತು. ಆಕೆಗೆ ಮಾನವೀಯತೆ ಇಲ್ಲ. ಜೊತೆಗೆ ಈ ಕಿಡ್ನಾಪ್ ಪ್ರಕರಣ ಇರ್ಬೋದು ಮತ್ತು ಇಲ್ಲಿರುವಂತಹ ಎಲ್ಲ ಈ ಆಯಾಮಗಳೇನಿದ್ದಾವೆ ಎಲ್ಲದರಲ್ಲೂ ಕೂಡ ನೇರವಾಗಿ ಈಕೆ ಭಾಗಿಯಾಗಿದ್ದಾಳೆ. ಯಾರೋ ಪವಿತ್ರ ಗೌಡ ಭಾಗಿಯಾಗಿದ್ದಾಳೆ. ಹೀಗಾಗಿ ಆಕೆಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನು ಕೊಡಬಾರದು. ಇನ್ನು ಪೊಲೀಸರ ಮೇಲೆ ಮಾಡಿರುವಂಥ ಆಪಾದನೆಗಳು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಇವೆಲ್ಲದೂ ಕೂಡ ಬಚಾವಾಗಲಿಕ್ಕೆ ಮಾಡ್ತಿರುವಂತಹ ಆರೋಪ. ಬಟ್ ಪವಿತ್ರ ಗೌಡಳ ಪಾತ್ರ ಪ್ರಮುಖವಾಗಿದೆ ಇಲ್ಲಿ ಅನ್ನೋದು SPP ವಾದವಾಗಿದೆ. ಹಾಗೆಯೇ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನು ಕೊಡಬಾರದು ಅನ್ನೋದನ್ನು ಕೂಡ ಒತ್ತಿ ಹೇಳಿದ್ದಾರೆ. ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಸಾಧ್ಯತೆ ಇದೆ ಅಂತಲೂ ಕೂಡ ಇಲ್ಲಿ ಒಂದು ಕಾನೂನಿನ ಮೂಲಕ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಪವಿತ್ರ ಗೌಡಗೆ ಅಸಲಿ ಸಂಕಷ್ಟ ಈಗ ಶುರುವಾಗೋ ರೀತಿ ಕಾಣಿಸ್ತಿದೆ. ಪವಿತ್ರ ಗೌಡ ಇಲ್ಲಿ 2 ತಪ್ಪನ್ನು ಮಾಡ್ತಾಳೆ. ಪವಿತ್ರ ಗೌಡ ತನ್ನದಷ್ಟೇ ತಾನು ನೋಡ್ಕೊಂಡಿದ್ದಿದ್ರೆ ಬಹುಶಃ ಆಕೆಗೆ ಸಮಸ್ಯೆ ಆಗ್ತಿರಲಿಲ್ಲ. ಆಕೆ ಈಗ ಸಹ ಆರೋಪಿಗಳ ಮೇಲೆ, ಇನ್ಕ್ಲೂಡಿಂಗ್ ದರ್ಶನ್ ಮೇಲೆ ಮಾಡಿರುವಂಥ ಆರೋಪಗಳಿದ್ದಾವಲ್ಲ, ಇವೆಲ್ಲದೂ ಕೂಡ ಈಗ ಆಕೆಗೆ ಮುಳುವಾಗುವಂಥ ಸಾಧ್ಯತೆ ಇದೆ.
ಆಕೆ ಹೊರಬರುವಂಥ ಯತ್ನವನ್ನು ಮಾಡಿದಂಥ ಒಂದಷ್ಟು ಎಡವಟ್ಟುಗಳು ಆಕೆಯನ್ನು ಮುಂದೆ ಬೇರೆ ರೀತಿಯಲ್ಲೇ ಕಾಡುವಂಥದ್ದು ಸ್ಪಷ್ಟ ಅಂಥೇಳಿ ಗೊತ್ತಾಗ್ತಿದೆ. ಅದೇನೇ ಇದ್ರೂ ಕೂಡ ಸದ್ಯಕ್ಕಂತೂ ಪವಿತ್ರಗೌಡಗೆ ಜಾಮೀನು ಸಿಗೋದಿಲ್ಲ ಅನ್ನೋದು ಸ್ಪಷ್ಟ. ಕೇವಲ ಪವಿತ್ರಗೌಡಗಲ್ಲ, ಸೂಕ್ಷ್ಮವಾಗಿ ಗಮನಿಸಿದರೆ ಯಾವ ಆರೋಪಿಗಳಿಗೂ ಕೂಡ ಸದ್ಯಕ್ಕಂತೂ ಜಾಮೀನು ಸಿಗೋದೇ ಇಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆಗದೇ ಇರಲಿ, ಸದ್ಯಕ್ಕೆ ಜಾಮೀನು ಸಿಗೋದೇ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ಒಂದಂತೂ ಡಿಸೈಡ್ ಆಗಿದ್ದಾರೆ, ಸದ್ಯಕ್ಕಂತೂ ಇವರನ್ನು ಹೊರಗಡೆ ಕಳಿಸೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡಿ ಕೂತಿದ್ದಾರೆ. ಇದೊಂದು ಲ್ಯಾಂಡ್ ಮಾರ್ಕ್ ಪ್ರಕರಣವಾಗಿ ಮಾಡಿ ತೋರಿಸ್ತೀವಿ ಅನ್ನುವಂತಹ ಪಣವನ್ನು ತೊಟ್ಟಿದ್ದಾರೆ ಅನ್ನೋದು ಕ್ಲಿಯರ್. ಜೊತೆಗೆ ಸಮಾಜಕ್ಕೊಂದು ಸಂದೇಶವನ್ನು ರವಾನೆ ಮಾಡಬೇಕು. ಹಣ, ತೋಳುಬಲ, ಜೊತೆಗೆ ಪಾಪ್ಯುಲಾರಿಟಿ, VIP, ಮತ್ತೊಂದು ಯಾವುದೇ ಇದ್ರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿ ಸಮಾನರು ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.